ಹಲೋ ಎವ್ರಿವನ್, ಇವತ್ತಿನ ಈ ಕ್ಲಾಸಲ್ಲಿ ಡಿಟರ್ಮಿನೆಂಟ್ ಅಂದರೆ ನಿಶ್ಚಯಕ ಈ ಒಂದು ಕನ್ಸೆಪ್ಟ್ ಬಗ್ಗೆ ತಿಳಿದುಕೊಳ್ಳುವ. ಸೊ ಮೊದಲನೇದಾಗಿ ಈ ಬಾಕ್ಸ್ ಕಾಣಿಸ್ತದೆ ನೋಡಿ, ಇದೇನಿದು ಡಿಟರ್ಮಿನೆಂಟ್ ಸಿಂಬಾಲ್ ಇದು. ಓಕೆ, ನಾವು ಡಿಟರ್ಮಿನೆಂಟನ್ನು ರಿಪ್ರೆಸೆಂಟ್ ಮಾಡೋ ಸಿಂಬಾಲಿಕ್ ಮೆಥಡ್ ಇದು. ಡಿಟರ್ಮಿನೆಂಟ್ ಎ ಬಿ ಸಿ ಡಿ ಈಸ್ ಅ ಡಿಟರ್ಮಿನೆಂಟ್. ಓಕೆ, ಇಲ್ಲಿ ಈ ಎ ಬಿ ಸಿ ಡಿ ಇವೆ ನೋಡಿ, ಎ ಬಿ ಸಿ ಡಿ ಆರ್ ದಿ ಎಲಿಮೆಂಟ್ಸ್ ಆಫ್ ದಿಸ್ ಡಿಟರ್ಮಿನೆಂಟ್. ಓಕೆ, ಈ ಎ ಬಿ ಸಿ ಡಿನ ನಾವೇನಂತೀವಿ? ಎಲಿಮೆಂಟ್ಸ್ ಅಂದ್ರೆ ಏನು? ಘಟಕಗಳು ಅಂತೀವಿ ಕನ್ನಡದಲ್ಲಿ. ಓಕೆನಾ? ಸೊ ಹಾಗೆ ಈ ಡಿಟರ್ಮಿನೆಂಟ್ ಡಿಗ್ರಿ ಏನು? ಡಿಗ್ರಿ ಆಫ್ ಡಿಟರ್ಮಿನೆಂಟ್ ಈಸ್ 2. ಹೆಂಗೆ ಬರಿತೀವಿ? ಹೆಂಗೆ ಇದನ್ನು ತಿಳ್ಕೊಳ್ಳೋದಂದ್ರೆ, ಈಗ ನೋಡಿ, ಈ ಡಿಟರ್ಮಿನೆಂಟ್ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಎಷ್ಟಿದೆ? ರೋ ಎಷ್ಟಿದೆ? ಈ ಅಡ್ಡವಾಗಿದೆಯಲ್ಲ, ಈ ಅಡ್ಡ ಸಾಲುಗಳು ಎಷ್ಟಿವೆ? 2 ಇವೆ. ಕರೆಕ್ಟಾ? ಹಾಗೆ ಲಂಬ ಸಾಲುಗಳು ಇವೆಷ್ಟಿದೆ? ಇದು ಕೂಡ ಏನಿದೆ? 2 ಇದೆ. ಸೊ ಹಾಗಾಗಿ ಈ ಡಿಟರ್ಮಿನೆಂಟ್, ಈ ನಿಶ್ಚಯಕದ ಘಾತ ಡಿಗ್ರಿ ಏನು ಬರುತ್ತೆ ಸ್ನೇಹಿತರೆ? 2. ರೋಸ್ ಕೂಡ 2 ಇದೆ, ಕಾಲಮ್ಸ್ ಕೂಡ 2 ಇದೆ. ಕರೆಕ್ಟಾ? ಓಕೆ, ಸೊ ಇದನ್ನು ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? ಡಿಟರ್ಮಿನೆಂಟ್ ಎ ಬಿ ಸಿ ಡಿ ಸಾಲ್ವ್ ಮಾಡೋದು ಹೆಂಗೆ? ಸಿಂಪಲ್ ಆಗಿ ಎ ದಿಂದ ಡಿಗೆ ಮಲ್ಟಿಪ್ಲಿಕೇಶನ್ ಮಾಡೋದು, ಎ ಇಂಟು ಡಿ ಮೈನಸ್, ನೆಕ್ಸ್ಟ್ ಏನು ಮಾಡೋದು? ಸಿ ಇಂಟು ಬಿ ಅಂದರೆ ಬಿ ಇಂಟು ಸಿ, ಸಿ ಇಂಟು ಬಿ ಆದರೂ ಮಾಡಿ, ಬಿ ಇಂಟು ಸಿ ಆದರೂ ಮಾಡಿ, ಈ ಟೈಪ್ ತಗೊಳ್ಳೋದು. ಲಕ್ಷಕ್ಕೆ ಬರುತ್ತಲ್ಲ? ಅಂದರೆ ಹೆಂಗೆ? ಎದಿಂದ ಬಿಗೆ ಮಲ್ಟಿಪ್ಲಿಕೇಶನ್ ಮಾಡೋದು, ಮೈನಸ್ ತಗೊಳ್ಳೋದು. ಓಕೆನಾ? ನಂತರ ಏನು ಮಾಡೋದು? ಬಿದಿಂದ ಸಿಗೆ ಅಥವಾ ಸಿದಿಂದ ಬಿಗೆ ಏನು ಮಾಡೋದು? ಮಲ್ಟಿಪ್ಲಿಕೇಶನ್ ಮಾಡೋದು. ಇಷ್ಟಾದರೆ ನನಗೆ ಡಿಟರ್ಮಿನೆಂಟ್ ಸಾಲ್ವ್ ಮಾಡಕ್ಕೆ ಬಂದಂಗೆ ಆಯಿತು. ಆಯಿತಾ? ಸೊ ನೆಕ್ಸ್ಟ್ ನೋಡಿ, ಡಿಟರ್ಮಿನೆಂಟ್ಸ್ ಆರ್ ಯೂಸ್ವಲಿ ರಿಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್ ಎ ಬಿ ಸಿ ಡಿ ಅಪ್ ಟು ಜೆಡ್ ಮಟ. ಅಂದ್ರೇನು? ಈ ಡಿಟರ್ಮಿನೆಂಟ್ಸ್ ಅನ್ನ ಯೂಸ್ವಲಿ ಈ ಒಂದು ನಾನು ತಗೊಂಡೆ ಅಂತ ತಿಳ್ಕೊಳ್ಳಿ. ಒಂದು ಎಕ್ಸಾಂಪಲ್ ತಗೊಂಡೆ, ಹಿಂಗೆ 3 - 4 6 3 ಅಂತ ತಗೊಂಡೆ. ಇದಕ್ಕೆ ಹೆಸರು ಇಡಬೇಕಲ್ಲ? ಓಕೆ, ಇದಕ್ಕೆ ಹೆಸರು ಇಡೋದು ನಾನು ಡಿಟರ್ಮಿನೆಂಟ್ ಎ ಅಂತ ಇಡ್ತೀನಿ ಈ ರೀತಿ. ಆದರೆ ಹೆಸರು ಇಡೋಕ್ಕಿಂತ ಮುಂಚೆ ಲಕ್ಷ್ಯ ಇರಲಿ, ಎದುರಾಗಿ ಬರ್ಕೊಳ್ಳೋದು ಡಿಟರ್ಮಿನೆಂಟ್ಸ್ ಅನ್ನ ಯಾವಾಗಲೂ ಕ್ಯಾಪಿಟಲ್ ಲೆಟರ್ಸ್ ಒಳಗೆ ಬರೆಯೋದು. ಎ ಬಿ ಸಿ ಡಿ ಜೆಡ್ ಮಟ ಬೇಕಾದ ತಗೊಳ್ಳಿ, ಆದರೆ ಕ್ಯಾಪಿಟಲ್ ಲೆಟರ್ಸ್ ಅಲ್ಲೇ ಡಿನೋಟ್ ಮಾಡಬೇಕು. ಅರ್ಥ ಆಯ್ತಲ್ಲ ಇದ್ರ ಕಾನ್ಸೆಪ್ಟು? ಸೊ ನೆಕ್ಸ್ಟ್ ಏನಾಗಿ ತಿಳ್ಕೊಳ್ಳೋಣ, ನಿಮ್ಮದು ಮಹಾರಾಷ್ಟ್ರ ಸಿಲೆಬಸ್ ಅಲ್ಲಿ ಎಕ್ಸರ್ಸೈಸ್ 1.3 ಇದೆ ನೋಡಿ. ಎಕ್ಸರ್ಸೈಸ್ 1.3 ಅಲ್ಲಿ ಮೊದಲನೇ ಕ್ವೆಶನ್ಸ್ ಅನ್ನ ಬಿಡಿಸೋಣ. ಇಷ್ಟು ತಿಳಿತಲ್ವಾ? ಸೊ ಇನ್ನು ಹೆಂಗೆ ಇದನ್ನ ಬಿಡಿಸೋದು, ಇದ್ರ ಮೇಗಿನ ಪ್ರಾಬ್ಲಮ್ಸ್ ಹೆಂಗೆಲ್ಲ ಇರುತ್ತೆ ಅನ್ನೋದನ್ನ ಸುಮ್ಮನೆ ಶಾರ್ಟ್ಕಟ್ಟಲ್ಲಿ ನೋಡೋಣ. ಇದು ಇರೋದೇ ಶಾರ್ಟ್ಕಟ್ಟು, ರೈಟ್? ತುಂಬ ತಲೆಯನ್ನು ಕೆಡಿಸೋದಿಲ್ಲ. ಸೊ ಎಕ್ಸರ್ಸೈಸ್ 1.3 ಎಕ್ಸರ್ಸೈಸ್ 1.3 ಇಲ್ಲಿ ಫಸ್ಟ್ ಕ್ವೆಶನ್ ಏನಿದೆ ನೋಡಿ, ಫಿಲ್ ಇನ್ ದಿ ಬ್ಲಾಂಕ್ಸ್ ವಿತ್ ಕರೆಕ್ಟ್ ನಂಬರ್ಸ್. ಫಿಲ್ ಇನ್ ದಿ ಬ್ಲಾಂಕ್ಸ್ ವಿತ್ ಕರೆಕ್ಟ್ ನಂಬರ್ಸ್. ಒಂದು ಆಕ್ಟಿವಿಟಿ ಕೊಟ್ಟಿದ್ದಾನೆ. ಏನು ಆಕ್ಟಿವಿಟಿ ಕೊಟ್ಟಿದ್ದಾನೆ? 3 2 4 5 4 5. ನಾನು ಸಿಂಪಲ್ ಆಗಿ ಬಿಡಿಸ್ತಾ ಸಾಕ್ತೀನಿ, ನೀವು ಫಿಲ್ ಇನ್ ದಿ ಬ್ಲಾಂಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಫಸ್ಟ್ ಏನು ಬಿಡಿಸೋದು ಇದನ್ನು? ರೈಟ್, ನಿಮ್ಗೆ ಆವಾಗಲೇ ಹೇಳಿದ್ದೀನಿ ನಾನು, ಏನು ಸೆಕೆಂಡ್, ಈ 3 ಇಂದ 5ಗೆ ಮಲ್ಟಿಪ್ಲಿಕೇಶನ್ ಮಾಡೋದು. 3 ಇಂಟು 5, ರೈಟ್? ಮೈನಸ್ ತಗೊಳ್ಳೋದು. ಇನ್ನು 4 ಇಂದ 2ಗೆ 4 ಇಂಟು 2 ನಾನು ಬಿಡಿಸ್ತೀನಿ, ನೀವು ಫಿಲ್ ಇನ್ ದಿ ಬ್ಲಾಂಕ್ಸ್ ಮಾಡ್ಕೊಳ್ಳಿ, ಆಕ್ಟಿವಿಟಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಇನ್ನೇನಾಯ್ತು ನೋಡಿ, 3 5 15 ಮೈನಸ್ 4 2 8. ಸೊ ನೆಕ್ಸ್ಟ್ 15 ಮೈನಸ್ 8 ಅಂದರೆ ಎಷ್ಟು? 7. ಸೊ ಡಿಟರ್ಮಿನೆಂಟ್ 3 2 4 5. ಈ ಡಿಟರ್ಮಿನೆಂಟ್ ಆನ್ಸರ್ ಎಷ್ಟು ಬಂತು? 7. ಎಷ್ಟು ಸಿಂಪಲ್ ಆಗಿದೆಯಲ್ಲ? ಸೊ ಹಾಗೆ ಎರಡನೇ ಕ್ವಶನ್ ಬನ್ನಿ. ಇದು ಕ್ವಶನ್ ನಂಬರ್ 1 ಒಂದು ಆಕ್ಟಿವಿಟಿ ಆಯಿತು. ಇನ್ನು ಕ್ವಶನ್ ನಂಬರ್ 2 ಇದೆ ನೋಡಿ. ಕ್ವಶನ್ ನಂಬರ್ 2 ಏನಿದೆ? ಕ್ವಶನ್ ನಂಬರ್ 2, ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ದಿ ಫಾಲೋಯಿಂಗ್ ಡಿಟರ್ಮಿನೆಂಟ್ಸ್. ಓಕೆ, ಕೆಳಗೆ ಕೊಟ್ಟ ನಿಶ್ಚಯಕಗಳ ಬೆಲೆ ತೆಗೆಯೋದಿದೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಏನಿದೆ ನೋಡಿ, -1 7 2 4. ಡಿಟರ್ಮಿನೆಂಟ್ -1 7 2 4 ಹೆಂಗೆ ಮಾಡ್ಬೇಕಂತ ಹೇಳಿದ್ದೆ ನಾನು? ಈ -1 ಇಂದ 4ಗೆ ಮಲ್ಟಿಪ್ಲಿಕೇಶನ್ ಮಾಡೋದು, -1 ಇಂಟು 4. ಓಕೆ, ಮೈನಸ್. ಇನ್ನು 2 ಇಂದ 7ಗೆ 2 ಇಂಟು 7
ಈಗ ಗುಣಾಕಾರ ಮಾಡಿ. ಮೈನಸ್ ಇಂಟು ಪ್ಲಸ್ ಮೈನಸ್, 4 ಇಂಟು 1 4, ಮೈನಸ್ಗೆ ಮೈನಸ್, 2 ಇಂಟು 7 14. ಸೊ ಎಷ್ಟು ಬಂತು? -4 -14 -18, ವಿಚ್ ಇಸ್ ದಿ ಆನ್ಸರ್ ಆಫ್ ದಿ ಗಿವನ್ ಡಿಟರ್ಮಿನೆಂಟ್. ಸಿಂಪಲ್ ಇದೆಯಲ್ಲ. ಸೊ ಇನ್ನು ಎರಡನೇ ಕ್ವಶನ್ ನೋಡಿ. ಎರಡನೇದು 2 ಡಿಟರ್ಮಿನೆಂಟ್ 5 3 -7 0. 5 3 -7 0. ಇದ್ರ ಡಿಟರ್ಮಿನೆಂಟ್ ಏನು ಬರುತ್ತೆ? ಸಿಂಪಲ್ ಇರುತ್ತೆ ಸ್ನೇಹಿತರೆ, ಏನಿಲ್ಲ. ಕನ್ಸೆಪ್ಟ್ ಒಮ್ಮೆ ಅಂಡರ್ಸ್ಟ್ಯಾಂಡ್ ಆಯ್ತಾ? ನಿಮ್ಮ ಪ್ಲಸ್ ಮೈನಸ್ ಅದರಲ್ಲಿ ನೀವು ಎತ್ತಿದ ಕೈ ಅಂತ ನಮಗೆ ಗೊತ್ತು, ಮಾಡ್ತೀರಾ. ಇಲ್ಲೇನು ಮಾಡೋದು? 5 ಇಂಟು 0 ಮೈನಸ್ -5 ಇಂಟು 3, -7 ಇಂಟು 3, -7 ಇಂಟು 3. ನಾವು 5 ಇಂಟು 0 0 ಮೈನಸ್, ಓಕೆ, ಮೈನಸ್ ಇಂಟು ಪ್ಲಸ್, ಈ ಮೈನಸ್ಗೆ ಮೈನಸ್ ಇಟ್ಟಿದ್ದೀನಿ, ಮೈನಸ್ ಇಂಟು ಪ್ಲಸ್ ಮೈನಸ್ 7 3 21 ಈಕ್ವಲ್ಸ್ ಟು ಮೈನಸ್. ಈಗೇನು ಬಂತು? ಮೈನಸ್ ಇಂಟು ಮೈನಸ್ ನೋಡಿ, ಈಗ 0 ಮೈನಸ್ ಇಂಟು ಮೈನಸ್ ಪ್ಲಸ್ 21, 0 ಪ್ಲಸ್ 21 ಅಂದರೆ 21, ವಿಚ್ ಇಸ್ ದಿ ಫೈನಲ್ ಆನ್ಸರ್. ಓಕೆ, ವಿಚ್ ಇಸ್ ದಿ ಆನ್ಸರ್ ಆಫ್ ದಿ ಗಿವನ್ ಡಿಟರ್ಮಿನೆಂಟ್. ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ? 21 ಏನು ಬಂತು? ನಮ್ಮ ನಿಶ್ಚಯಕದ ಬೆಲೆ ಆಯಿತು. ಇನ್ನು ಮೂರನೇ ಕ್ವಶನ್ ನೋಡಿ. ಏನಿಲ್ಲ, ಫ್ಯಾಕ್ಟ್ರಲ್ ಇದೆ, ಸಿಂಪಲ್ ಇರುತ್ತೆ. ಇಲ್ಲಿ ಯಾವುದು ಕೂಡ ಟಫ್ ಅಂತ ಅನ್ನೋದಿಲ್ಲ. ನಿಮ್ಮ ಕನ್ಸೆಪ್ಟ್ ಗೊತ್ತಾಯ್ತಲ್ಲ ಡಿಟರ್ಮಿನೆಂಟ್ದು. ಇನ್ನು ಬಿಡಿಸೋದೇನು? ಪ್ಲಸ್ ಮೈನಸ್ ಗುಂಡ್ಲೆ, ಅಷ್ಟು ಬಂದರೆ ಸಾಕು ಸಿಂಪಲ್ ಆಗಿ. ಕ್ವಶನ್ ಏನಿದೆ ನೋಡಿ. 7/3. ಥರ್ಡ್ ಕ್ವಶನ್ 7/3. ದೆನ್ 5/3, 5/3, 3/2, 1/2, 3/2, 1/2. ಸೊ ಡಿಟರ್ಮಿನೆಂಟ್ ಹೆಂಗೆ ಬಿಡಿಸೋದು ನೋಡಿ. ಕನ್ಸೆಪ್ಟ್ ಗೊತ್ತಿರಲಿ ಅಷ್ಟೇ. ಹಾಗೆ 7/3 ಇಂದ 1/2ಗೆ ಮಲ್ಟಿಪ್ಲಿಕೇಶನ್ ಮಾಡೋದು. 7/3 ಇಂಟು 1/2 ಮಾಡಿದ್ರ? ಇದ್ರ ಜೊತೆ ಮಲ್ಟಿಪ್ಲಿಕೇಶನ್ ಆಯಿತು ಅಂದರೆ ನಡಬರ್ಕೆ ಅಂತ ತೊಗೊಳ್ಳೋದು, ಮೈನಸ್ ತೊಗೊಳ್ಳೋದು. ಇನ್ನು 3/2 ಇಂದ 5/3ಗೆ ಮಲ್ಟಿಪ್ಲಿಕೇಶನ್, 3/2 ಇಂದ 5/3ಗೆ ಮಲ್ಟಿಪ್ಲಿಕೇಶನ್ ಮಾಡಿ ನೋಡಿ. 7 ಇಂಟು 1 7 ಡಿವೈಡ್ ಬೈ 3 ಇಂಟು 2 6 ಮೈನಸ್ 3 ಇಂಟು 5 15 ಡಿವೈಡ್ ಬೈ 2 ಇಂಟು 3 6. ಸೊ ಆಯ್ತಲ್ಲ, ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ರೆ ಅಂದರೆ ಛೇದ ಸಮಾನಾಗಿದ್ದರೆ ಏನು ಮಾಡೋದು? ಅದನ್ನು ತಗೊಳ್ಳೋದು. ಸೇಮ್ ಇದೆಯಲ್ಲ ಡಿನಾಮಿನೇಟರು, ಛೇದ ಸೇಮ್ ಇದ್ರೆ ತಗೊಳ್ಳೋದು ಅದನ್ನು. ಇನ್ನು ಏನಾಗುತ್ತೆ ನೋಡಿ. 7 ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದೆ -15. ಸೊ ನೋಡಿ, ಈಗ 7 - 15 ಅಂದರೆ -8/6. ಕರೆಕ್ಟ್. ಇನ್ನು ಇದು ನೋಡಿ, 2 ಟೇಬಲಲ್ಲಿ 6 ಕೂಡ ಇದೆ, 8 ಕೂಡ ಇದೆ. ಅಂದರೆ 2ರ ಬಗ್ಗೆಯಲ್ಲಿ 6 ಕೂಡ ಇದೆ, 8 ಕೂಡ ಇದೆ. ಭಾಗಬಿಡ್ರಿ. 2 3 6, 2 4 8. ಎಷ್ಟಾಯಿತು? -4/3, ವಿಚ್ ಈಸ್ ದಿ ವ್ಯಾಲ್ಯೂ ಆಫ್ ವಾಟ್? 7/3, 5/3, 3/2 ಆ್ಯಂಡ್ 1/2. ಸಿಂಪಲ್. ಇದೇ ಸ್ನೇಹಿತರೆ ಡಿಟರ್ಮಿನೆಂಟ್. ಮುಂದೆ ಯಾವಾಗೂ ಕೂಡ ನಿಮ್ಮ ಬೆನ್ನು ಹತ್ತಿ ಬರುತ್ತೆ, ಇಲ್ಲಿ ಸ್ಟಾರ್ಟ್ ಆಗೋದು. ಓಕೆ, ಒಟ್ಟ ಮರಿಬೇಡಿ ಡಿಟರ್ಮಿನೆಂಟ್. ಇದ್ರ ಕೋರಿಲೇಟೆಡ್ ಇನ್ನೊಂದು ಚಾಪ್ಟರ್ ಬರುತ್ತೆ, ಮ್ಯಾಟ್ರಿಕ್ಸ್ ಅಂತ. ಓಕೆ, ಅದು ಬಂದಾಗ ನೋಡೋಣ. ಈಗ ಡಿಟರ್ಮಿನೆಂಟನ್ನು ಕರೆಕ್ಟಾಗಿ ಹೆಂಗೆ ಬಿಡಿಸೋದು ಅಂತ ತಿಳ್ಕೊಳ್ಳಿ. ಓಕೆನಾ? ನಾನೊಂದು ಹೋಮ್ವರ್ಕ್ ಕೊಡ್ತೀನಿ, ಅದನ್ನು ಮಾಡಿ ನನಗೆ ಹೇಳಿ ಎಷ್ಟು ಬರುತ್ತೆ ಅಂತ. ಸೊ ಒಂದು ಹೋಮ್ವರ್ಕ್ ಬರ್ಕೊಳ್ಳಿ. ಹೋಮ್ವರ್ಕ್ -3 -4 1 -6. ಇದರ ಆನ್ಸರ್ ಎಷ್ಟು ಬರುತ್ತೆ ಅಂತ ನೀವು ನನಗೆ ಫೈಂಡ್ ಔಟ್ ಮಾಡಿ ಹೇಳ್ತೀರಾ ಅಂತ ತಿಳ್ಕೊಂಡು ನಾನು ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ಕ್ಲಾಸಿನ ಅಪ್ಡೇಟ್ಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ನಿಮಗೋಸ್ಕರ ಈ ಚಾನಲ್ ನಾನು ಓಪನ್ ಮಾಡ್ಕೊಳ್ಳೋದು ಮುಖ್ಯವಾಗಿ ಈ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಏನು ಕನ್ನಡ ಮಕ್ಕಳಿದ್ದೀರೋ ಅವರಿಗಂತಾನೆ ಈ ಒಂದು ನನ್ನ ಚಾನಲನ್ನು ಓಪನ್ ಮಾಡಿಕೊಂಡು ಮುಕ್ತವಾದ ಸೇವೆನ ನನಗೆ ಎಷ್ಟಾಗುತ್ತೋ ಅಷ್ಟು ಸಲ್ಲಿಸೋ ಪ್ರಯತ್ನ ಮಾಡ್ತೀನಂತ. ನಿಮ್ಮ ಬೆಂಬಲ ಸದಾ ಇರಲಿ. ನಿಮ್ಮ ಲೈಕ್ ಮತ್ತು ಕಮೆಂಟ್ಸ್ ನಮಗೆ ಸ್ಫೂರ್ತಿಯನ್ನು ತುಂಬುತ್ತೆ. ಅವುಗಳನ್ನು ಮರೆಯದೆ ತಪ್ಪದೆ ಲೈಕ್ ಬಟನನ್ನು ಒತ್ತಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನ್ನ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು
ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು.